ನನಗೇನೋ ನೀನು ಕೊಟ್ಟಿರೋ ಗುಡ್ ನ್ಯೂಸಿಂದ ತುಂಬ ಖುಷಿಯಾಗುತ್ತೆ ದೀಪು, ತುಂಬ ಖುಷಿಯಾಗುತ್ತೆ. ಹೆಂಗೋ ವಾರ್ತೆ ಮಾಡಿಬಿಟ್ಟಲ್ಲ. ಅಯ್ಯೋ ಎಲ್ಲನ ಅಯ್ಯೋ ಮದುವೆ ಆಗಿ ಇನ್ನೂ ಒಂದು 3-4 ದಿವಸ ಆಗೈತೆ, ಆಳೆ ಇಷ್ಟು ಬೇಗ ವಾಂತಿ ಮಾಡಿದ್ಲಾ ಅಂತಾರೆ. ನಮ್ಮದು ಮದುವೆಗಿನ ಮುಂಚೆನೇ ಈ ರೀತಿ ಆಗೈತೆ, ಮದುವೆಗಿನ ಮುಂಚೆನೇ ನಾನು ಪ್ರೆಗ್ನೆಂಟ್ ಅಂತ ಯಾರಿಗೂ ಗೊತ್ತಿಲ್ಲ. ಯಾರು ಏನು ಅನ್ಕೊಳ್ಳಲ್ಲ, ಸುಮ್ಮನಿರು. ಯಾರು ಏನು ಕೇಳಲ್ಲ, ಯಾರು ಏನು ಮಾತಾಡಲ್ಲ, ಸುಮ್ಮನೆ ಏನು ತಲೆ ಕೆಡಿಸ್ಕೊಂತೀವಿ. ಅಲ್ಲ ಎಷ್ಟು ತಿಂಗಳು ಅಂತ ಕೇಳ್ತಾರೆ. ಆವಾಗ 2 ತಿಂಗಳಾಗೈತೆ ಅಂತ ಹೇಳಿದ್ರೆ ಅಯ್ಯೋ 2 ತಿಂಗಳಾಯ್ತಾ ಮದುವೆ ಆಗೇನೆ ಇನ್ನೂ ಆಗಿಲ್ಲ ಅಂತಾರೆ. ಏನೊಂದು ತಿಂಗಳು ಕಮ್ಮಿನೇ ಹೇಳು. 3 ತಿಂಗಳಾಗಿದ್ದರೆ 2 ತಿಂಗಳು ಅಂತ ಹೇಳು, 4 ತಿಂಗಳಾಗಿದ್ರೆ 3 ತಿಂಗಳು ಅಂತ ಹೇಳು, ಹಿಂಗೆ ಸರಿ ಆಗುತ್ತೆ ಅಲ್ಲಿಗೆ. ಯಾಕೆ ತಲೆ ಕೆಡಿಸ್ಕೊಂತೀಯ? ನನಗೇನೋ ಅದೇ ಖುಷಿ. ಹೌದು, ಅಲ್ಲ ಯಾವಾಗ ನೀವು ಮತ್ತು ಎಲ್ಲ ನಿಮ್ಮ ಮನೇಲಿರೋ ಅಂಥ ದುಡ್ಡು ಒಡವೆ ಎಲ್ಲ ಯಾವಾಗ ಈಚೆ ತೆಗಿಯೋದು? ನೀವೆಲ್ಲ ಐತೆ ಅಂತ ಹೇಳಿ ಹೇಳಿದ್ರಲ್ಲ, ಅದೆಲ್ಲ ಯಾವಾಗ ತೆಗಿಯೋದು ಈಚೆ? ಅದೆಲ್ಲನ ಮನೆ ಎಲ್ಲ ಯಾವಾಗ ನಾವು ಆ ಮನೆಗೆ ಹೋಗೋದು? ಯಾವಾಗ ನಾವು ಯಾವಾಗ ಶ್ರೀಮಂತರ ಥರ ಇರೋದು? ಯಾವಾಗ ಅದನ್ನೆಲ್ಲ ನೀವು ಈಚೆ ತೆಗಿಯೋದು? ನಮ್ಮದೊಂದು ಪುಟ್ಟ ಕಂದಮ್ಮ ಬರುತ್ತಲ್ಲ ಆವಾಗ ನಾವು ಒಂದು ಪಾಪು ಇರುತ್ತಲ್ಲ ನಮಗೆ, ಆವಾಗ ಒಂದು ಪಾಪು ಬರಲಿ. ಅಯ್ಯೋ ಇನ್ನೂ 9 ತಿಂಗಳು 10 ತಿಂಗಳು ತನಕ ಕಾಯಬೇಕಾ? ಇನ್ನೂ 9 ತಿಂಗಳು ಕಾಯಬೇಕಾ? ಇನ್ನೂ 9 ತಿಂಗಳು ಬೇಕು ನಮ್ಮ ಪಾಪು ಬರೋಷ್ಟೊತ್ತಿಗೆ. ಅಲ್ಲೇವರೆಗೂ ಕಾಯಬೇಕಾ? ಅಲ್ಲೇವರೆಗೂ ಆದರೆ ಆಗುತ್ತೆ, ಆಗಲಿಲ್ಲ ಅಂತಂದರೆ ಅಷ್ಟೊತ್ತಿಗೆ ಹೋಗ್ಬಿಡ್ತೀವಿ ಹೊಸ ಮನೆಗೆ. ಏನಿಲ್ಲ, ಈಗಲೂ ತೆಗಿಬೋದು. ಆದರೆ ಮೊನ್ನೆ ಇನ್ನೂ ಹಂಗಾಗೈತಲ್ಲ, ಒಂದು 6 ತಿಂಗಳಾಗಲಿ ಅಂತ ಅಷ್ಟೇ. ಒಂದು 6 ತಿಂಗಳಾದರೆ ಆಮೇಲೆ ಎಲ್ಲ ಮರ್ತ್ಕೊಂತಾರೆ, ಸುಮ್ಮನಾಗ್ತಾರೆ. ಏನೋ ಇಲ್ದವ್ರ ಥರ ಇದ್ದು ಆಮೇಲೆ ಏನೋ ಬೀಳತ್ತ ದುಡ್ಡು ಏನೋ ಮಾಡ್ಕೊಂಡವ್ರೆ ಅಂತ ಅಂತಾರೆ ಅಂತ. ಇವಾಗ ನಾವು 1 ತಿಂಗಳಿಗೆ ಹೋಗ್ಬಿಟ್ಟು ಆ ಮನೆಯಾಗಿದ್ದು 15 ಲಕ್ಷ ಸಾಲ ಎಲ್ಲ ಕಟ್ಬಿಟ್ಟು ಆ ಮನೆಯೆಲ್ಲ ಬಿಡಿಸ್ಕೊಬಿಟ್ರೆ, ಅಯ್ಯೋ ಇವಾಗ ಎಲ್ಲಿ ದುಡಿದ್ರು ತಿಂಗಳಿಗೇನೆ, ಎಲ್ಲಿ ದುಡಿದ್ರು ತಿಂಗಳ 2 ತಿಂಗಳಿಗೇನೆ ಇಷ್ಟೊಂದು ದುಡಿಯೋಕ್ಕಾಗುತ್ತಾ? 3 ತಿಂಗಳಿಗೆ ಇಷ್ಟೊಂದು ದುಡಿಯೋಕ್ಕಾಗುತ್ತಾ? ಇಲ್ಲ, ಹೆಂಗೆ ದುಡಿದ್ರು ಅಂತ ಹೇಳಿ ಎಲ್ಲ ಕ್ವಶನ್ಗಳು. ಅಲ್ಲಿ ಕೇಳೋದಕ್ಕೆ ಸವಾಸನೆ ಬಿಡಪ್ಪ, ನಿಮ್ಮದೇ ಎಲ್ಲ ಒಂದು ಕಡೆಗೆ ಇದ್ಬಿಡೋಣ, ದುಡ್ಡು ಒಡವೆ ಎತ್ತು ಹೋಗಲ್ಲ ಅದಿರುತ್ತೆ. ಅದು ಯಾವಾಗಾದ್ರೂ ಒಂದು ಕಡೆಗೆ ನಾವು ಯೂಸ್ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ನಮಗೆ ಮನೆ ಐತಲ್ಲ, ಹೆಂಗೋ ಮಾಡ್ಕೊಂಡು ನಿಮ್ಮದೇ ಉಂಡ್ಕೊಂಡು ಚೆನ್ನಾಗಿದ್ದೀವಲ್ಲ ಅಂತ ಅನಿಸುತ್ತೆ. ನಾವು ಕೇಳೋ ಕ್ವಶನ್ಗಳಿಗೆ ತಿರ್ಗ ಪೊಲೀಸು ಅದು ಇದು, ನಿಮ್ಮನೆ ಕರ್ಕೊಂಡು ಹೋಗ್ತೀವಿ, ನಿಮ್ಮನ್ನೆಲ್ಲ ತನಿಖೆ ಮಾಡ್ತೀವಿ, ಎಲ್ಲಿ ಬಂತು, ಹೇಗೆ ಬಂತು, ದುಡ್ಡು ಹೆಂಗೆ ಬಂತು, ಎಲ್ಲಿ ದುಡಿದ್ರಿ, ಏನು ಎಲ್ಲ ಇಲ್ಲೋ ಸಲ್ಲೋದೆಲ್ಲ ಕ್ವಶನ್ ಕೇಳ್ತಿರ್ತಾರೆ. ಅದಕ್ಕಾಗಿ ನಮಗೆ ಬೇಜಾರಾಗಿ ಎಲ್ಲ ಇದರಲ್ಲಿ ಇರುತ್ತೆ. ಅದೇನು ಏನಾಗಲ್ಲ, ಉಳಿಯೋದೆಲ್ಲ ದುಡ್ಡಲ್ಲಿ ಐತೆ ಅಂತೇಳಿ ಈಗ ನಾವು ನಮ್ಮನೆ ತಾಯಿ ಮೆಟ್ಲು ಕೆಳಗೆ ಒಂದಿಷ್ಟು ಸೊಂಪು ಮಾಡಿಸ್ಬಿಟ್ಟಿದ್ದೀವಿ. ಸೊಂಪು ಮಾಡಿಸ್ಬಿಟ್ಟು ಅದನ್ನು ಸೊಂಪೊಳಕ್ಕೆಲ್ಲ ಇಟ್ಟಿದ್ದೀವಿ, ದೊಡ್ಡ ಒಡವೆ ಎಲ್ಲನ. ಅದ್ರ ಮೇಲಕ್ಕೆಲ್ಲ ಸಿಮೆಂಟ್ ಮಾಡಿಸಿ ಪಾರ್ಕಿಂಗ್ ಕಲ್ಲು ಹಾಕಿಸ್ಬಿಟ್ಟಿದ್ದೀವಿ. ಅಲ್ಲಿ ಸೊಂಪು ಐತೆ ಅಂತಲೇ ಯಾರಿಂದಲೂ ಕಂಡುಹಿಡಿಯೋಕ್ಕಾಗಲ್ಲ, ಆ ರೀತಿ ಮಾಡಿಸಿದ್ದೀವಿ ನಾವು. ಅಲ್ಲೈತೆ, ಅದು ಯಾರು ತೆಗಿಯೋಕೆ ಹೋಗ್ತಾರೆ? ಅಲ್ಲಿ ಎಲ್ಲ ಕ್ಲೋಸ್ ಮಾಡಿಸ್ಬಿಟ್ಟಿದ್ದೀವಿ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಸೊಂಪು ಏನೂ ಇಲ್ಲ ಅನ್ನೋ ಥರ ಮಾಡಿದ್ವಿ. ದೊಡ್ಡದಾಗ ಒಂದು ಸ್ವಲ್ಪ ಸೊಂಪು ಮಾಡ್ದಂಗೆ ಮಾಡಿದ್ವಿ. ಅದ್ರ ತುಂಬಾ ಐತೆ ದುಡ್ಡು ಒಡವೆ ಎಲ್ಲನ. ಅದು ನೀವು ಸದ್ಯಕ್ಕೆ ತೆಗಿಯಲ್ಲ ಅಷ್ಟೇ. ಇದಕ್ಕೋಸ್ಕರ ಹಿಂಗಿರೋದಕ್ಕೋಸ್ಕರ ತೆಗಿತಾ ಇಲ್ಲ ಅಷ್ಟೇ. ಅದು ಗೊತ್ತಾಗಿಲ್ಲ ಪೊಲೀಸ್ನವ್ರಿಗೆ. ಮನೆಗಿರೋದೆಲ್ಲ ದುಡ್ಡು ಒಡವೆ ಎಲ್ಲ ತಗೊಂಡ್ರು. ಮನೇಲಿ ಏನಿದೆ ಅದನ್ನು ತಗೊಂಡ್ರು. ಅಲ್ಲಿ ಹೊರಗಡೆ ಬಚ್ಚಿಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಈ ರೀತಿ ಮಾಡಿದ್ವಿ. ಬಾರೋ, ಅವಳಿಗೆ ಸೇಬು ಎಲ್ಲ ತಗೊಂಬ ಅಂತ ಹೇಳಿದ್ದೀನಿ. ಸೇಬು ಜ್ಯೂಸು ಏನಾದರೂ ಆರೆಂಜ್ ಜ್ಯೂಸು ಏನಾದರೂ ಮಾಡಿಕೊಡೋಣ ಅಂತ ನಾನಿದ್ದೀನಿ. ಬಾ, ಹೋಗಿ ಕಿತ್ಲೆಹಣ್ಣು, ದ್ರಾಕ್ಷಿ, ಸೇಬು ಎಲ್ಲ ತಗೊಂಬಂದು ಕೊಡ್ಬಾ, ತಿನ್ನಲಿ ಅವಳು. ಹಂಗೆ ಕುತ್ಕೊಂಡು ಮಾತಾಡ್ತಾ ಇದೆಯಲ್ಲ. ಹೋಗ್ತೀನಮ್ಮ ಈಗ. ಈಗ ಹೋಗ್ತೀನಿ. ನೀನು ಹೊರಟೆ. ಅವಳು ಏನೋ ಕೇಳ್ತಾ ಇದ್ಲು, ನಿಮ್ಮ ದೊಡ್ಡ ಒಡವೆ ಎಲ್ಲ ಯಾವಾಗ ತೆಗಿಯೋದು ಅದನ್ನು ಅಂತ ಹೇಳಿ ಕೇಳ್ತಿದ್ಲು. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಲೇಟು ಅಂತ ಹೇಳ್ತಿದ್ದೆ. ಸದ್ಯಕ್ಕೆ ಬೇಡ ಬಾರೋ. ಅಯ್ಯೋ ಈಗಳಮ್ಮ, ಈ ಪೊಲೀಸು ಅದು ಇದು ಅಂದ್ರೆ ನನಗೆ ತುಂಬ ಬೇಜಾರಾಗ್ಬಿಡುತ್ತೆ. ನಿಮ್ಮದೇ ಇಂಥ ಮನೆ, ಹಳೆ ಮನೇಲಿರಲಿಲ್ಲ, ನನಗೆ ನೆಮ್ಮದಿ ಮುಖ್ಯ. ನನಗೆ ನೆಮ್ಮದಿ, ಸಂತೋಷ, ಹಿಂಗೆ ನನ್ನ ಸೊಸೆ, ನನ್ನ ಮಗ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೇ ಅದಲ್ಲಿ ಬಿದ್ದಿರುತ್ತೆ, ಅದೆಲ್ಲೂ ಹೋಗಲ್ಲ. ಅದಿರುತ್ತೆ. ನಾನು ಹೇಳಿದ್ದೀನಿ ನನ್ನ ಮಗನಿಗೆ ಯಾವ ಜಾಗದಲ್ಲಿ ಇಟ್ಟಿದ್ದೀನಿ ಅಂತೇಳಿ ಎಲ್ಲ ಹೇಳಿದ್ದೀನಿ. ಆ ಜಾಗನ ಅವನಿಗೆ ನಾನು ಸತ್ರೂ ಬೇಕಾದರೆ ಅವನು ತಗೊಂತಾನೆ. ಹಂಗೆ ಇರೋ ಜಾಗನ ನನ್ನ ಮಗುಗೆ ಹೇಳಿದ್ದೀನಿ, ಇಂಥ ಜಾಗದಲ್ಲಿ ಐತಪ್ಪ ನಿಂತಾಗೋ, ನಿನ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಹೇಳಿದ್ದೀನಿ ಅಷ್ಟೇ. ಅದನ್ನು ಇವಾಗ ಬೇರೆ ಟೈಮ್ ಚೆನ್ನಾಗಿಲ್ಲ ಅಂತೇಳಿ, ವರ್ಷ ತನಕ ಟೈಮ್ ಚೆನ್ನಾಗಿಲ್ಲ, 1 ವರ್ಷ ಆದಮೇಲೆ ಟೈಮ್ ಚೆನ್ನಾಗೈತೆ, ಅವಾಗ ಬೇಕಾದ್ರೆ ನೋಡಿ ತಗೊಳ್ರಿ ಅಂತ ಹೇಳೋರೆ. ಅದಕ್ಕೆ 1 ವರ್ಷ ಆದಮೇಲೆ ತಗೊಂಬನ ಅಂತ ಇದ್ದೀವಿ. ವರ್ಷ ತನಕ ಟೈಮ್ ಚೆನ್ನಾಗಿಲ್ಲ ಅಂತ ನಾನು ಶಾಸ್ತ್ರ ಕೇಳ್ಕೊಂಡು ಬಂದೆ. ಸರಿ ಆಯ್ತು ಬಿಡತ್ತೆ. ಅಯ್ಯೋ ನಾವು ಹಿಂಗೆಲ್ಲ ಚೆನ್ನಾಗಿರೋದು ನೋಡಿದ್ರೆ ಆಗಾಗ ಎಷ್ಟು ಹೊಟ್ಟೆ ಹುರ್ಕೊಂತಾಳೆ ಅವಳು. ಎಷ್ಟೊತ್ತಿಗೆ ಈ ಮನೆಗೆ ಮದುವೆ ಆಗಿ ಬರ್ತಾಳೋ ಇಲ್ಲಿ ಅನ್ನಿಸ್ತಾ ಐತೆ. ಈ ಊರಿಗೆ ನಾನು ನೋಡಿ ಮನೆಗೆ ಅಂತ ಹೇಳ್ತಾ ಇದ್ದೀನಿ, ಈ ಊರಿಗೆ ಎಷ್ಟೊತ್ತಿಗೆ ಸೊಸೆಯಾಗಿ ಬರ್ತಾಳೋ, ನಾನು ನೋಡಿ ಅವಳು ಎಷ್ಟು ಹುರ್ಕೊಂತಾಳೋ ಅಂತ ಅನ್ನಿಸ್ತಾ ಐತೆ. ನೀವು ಹಿಂಗೆ ಚೆನ್ನಾಗಿ ನೋಡ್ಕೊಂಬದು ನೋಡಿ ಅವಳು ಎಷ್ಟು ಹೊಟ್ಟೆ ಹುರ್ಕೊಂತಾಳೋ ಏನೋ.
ಅವ್ರ ಮನೆ ನೋಡಿಲ್ಲ ಕಾಣತ್ತೆ. ನಾನು ಹೊರಗೆ ಹೋಗೋಣ ಅಂದ್ಕೊಂಡೆ, ಅದಕ್ಕೆ ನೀವು ಹೊರಗೆ ಹೋಗಬೇಡ ಅಂತ ಅಂದಲ್ಲ, ಅದಕ್ಕೆ ನಾನು ಎಲ್ಲೂ ಹೋಗಲಿಲ್ಲ. ಹೊಸ್ದಾಗಿ ಮದುವೆ ಆದಾಗ ಎಲ್ಲೂ ಹೋಗ್ಬಾರ್ದು, ಒಳಗೆ ಇರಬೇಕು ಸರಿನಾ. ಹೊರಗೆಲ್ಲ ನೀನು ಹೋಗ್ಬೇಡ, ಯಾರ ಹತ್ರನೂ ಮಾತಾಡಬೇಡ. ಇಲ್ಲಿ ಮೊದಲೇ ಹೆಂಗಸ್ರೆಲ್ಲ ಒಳ್ಳೆಯವರಲ್ಲ, ನಾನು ಈಗಲೇ ಹೇಳಿರ್ತೀನಿ ನಿನಗೆ ಸರಿನಾ. ನೋಡ ಮತ್ತೆ ಏನಪ್ಪ ಇದು ಹಿಂಗೆ ಹೇಳುತ್ತೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ನೀನು ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ಮೊದಲೇ ಹೆಂಗಸ್ರು ಸರಿ ಇಲ್ಲ, ಇಲ್ಲೆಲ್ಲೂ ಹೊರಗೆ ಹೋಗ್ಬೇಡ ನೀನು ಸರಿನಾ. ಒಳಗೆ ಇದ್ಬಿಡು. ನನ್ನ ಮಗ ಎಲ್ಲ ಚೆನ್ನಾಗಿ ನೋಡ್ಕೊಂತಾನೆ. ಒಳಗೆ ನಿನ್ಗೆ ಏನು ಬೇಕೋ ಹಣ್ಣು ಹಂಪಲು ತಿನ್ನೋಕ್ಕೆ ನಿನ್ಗೆ ಏನು ಬೇಕೋ ಅದನ್ನ ಹೇಳು, ನಾವು ತರಿಸ್ಕೊಡ್ತೀವಿ. ಒಟ್ಟಿನಲ್ಲಿ ನಮ್ಮ ಮನೇಲಿ ನೀನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೆ. ಅದೇ ಮುಖ್ಯ. ಅದೇ ಅಮ್ಮ, ನಾನು ಅದೇ ಹೇಳ್ತಾ ಇದ್ದೆ. ನಮಗೆ ಆಸ್ತಿ ಎಲ್ಲೂ ಹೋಗಲ್ಲ, ಹಂಗೆ ಐತೆ, ಹೊಲನೂ ಐತೆ, ಎಲ್ಲ ಐತೆ, ಏನು ನಮಗೇನು ಚಿಂತೆ ಇಲ್ಲ. ಇವಾಗ ಮಾಡ್ಕೊಂಡು ಉಣ್ಣೋದೇ ಒಂದು ಇದು ಅಷ್ಟೇ ನಮ್ಮ ಮನೇಲಿ. ಇವಾಗ ಇಲ್ಲಿರೋದು ಅಷ್ಟೇ, ಏನು ಇಲ್ದವ್ರ ಥರ ಇವಾಗ ಈ ರೀತಿ ಇದೀವಿ ಅಷ್ಟೇ ನಾವು ಅಂತೇಳಿ ಹೇಳ್ತಾ ಇದ್ದೆ. ನಿಮ್ಮ ಅಣ್ಣಂಗೆ ಕೇಳು, ಸಂಜಣ್ಣನ. ಸಂಜೋಣ ಎಲ್ಲ ಹೋಗಿದ್ದಾನೆ ಫ್ರೆಂಡ್ ಜೊತೆ ಅಂತ ಹೇಳ್ದಂಗಾಯ್ತು. ಮತ್ತೆ ಎಲ್ಲಿ ಹೋದ ಅಂತಲೇ ಗೊತ್ತಾಗ್ತಿಲ್ವಲ್ಲ. ಪಾಪ ಸಂಜುನ ಅರೆಸ್ಟ್ ಮಾಡ್ಯವ್ರಂತೆ ಕಣೋ. ಪೊಲೀಸ್ನವರು ಹುಡುಕೊಂಡು ಹೋಗ್ಯವ್ರಂತೆ. ಹೌದೇ? ಅಯ್ಯೋ, ಯಾರಮ್ಮ ಹೇಳಿದ್ದು? ಯಾರು ಹೇಳಿದ್ದು ನಿನಗೆ? ಇವ್ರ ದೊಡ್ಡಮ್ಮ ಬೆಳಗ್ಗೆ ಫೋನ್ ಮಾಡಿದ್ದು ನಿನ್ನ ಫೋನಿಗೆ, ನಾನು ಮಾತಾಡಿದೆ. ಅದಕ್ಕೆ ಹಿಂಗೆ ಕರ್ಕೊಂಡು ಹೋಗ್ಯವ್ರೆ ನೋಡು, ಪಾತಾಳನ ಮಗಳನ್ನ ಎಲ್ಲ ಕರ್ಕೊಂಡು ಹೋಗಿದ್ದಂತೆ. ಅವಳೇನೋ ಕರ್ಕೊಂಬಂದು ನಾನು ಮದುವೆ ಆಗ್ತೀನಿ ಅಂತೇಳಿ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟವಳಂತಪ್ಪ. ಇಲ್ಲಿ ನಿನ್ನೆ ನಾವಿಲ್ಲಿ ಒಳಗೆಲ್ಲ ಬ್ಯುಸಿಯಾಗಿದ್ವಲ್ಲ, ಗೊತ್ತಾಗಿಲ್ಲ. ಬರೀ ಒಳಗೆ ನಾವು ಇವರು ಇಲ್ಲಿ ಊಟ ಮಾಡ್ತಿದ್ರಲ್ಲ, ಇವ್ರು ದೊಡ್ಡಮ್ಮ ಇವರಮ್ಮ ಎಲ್ಲ ಬಂದಾಗ ಅಲ್ಲಿ ಅವಾಗ ಹೇಳ್ಕೊಂಡು ಹೋಗಿದ್ದಾರೆ. ಅವಾಗ ನಮಗೆ ಗೊತ್ತೇ ಇಲ್ಲ, ಒಳಗಿದ್ವಾ ಬಾಗ್ಲಿಕೊಂಡು ಸುಮ್ಮನೆ ಅವ್ರವ್ರು ಬರ್ತಿರ್ತಾರೆ ಜನ ಅಂತೇಳಿ ಎಲ್ಲ ಬಾಗ್ಲಿಕೊಂಡು ಊಟ ಮಾಡ್ತಿದ್ವಲ್ಲ, ಅವಾಗ ಈ ಘಟನೆ ಆಗಿರೋದು. ನಮಗೆ ಗೊತ್ತೇ ಇಲ್ಲ ಕಣೋ ಪ್ರದಿ. ಇವಾಗ ಪೊಲೀಸ್ನವರು ಕರ್ಕೊಂಡು ಹೋಗವ್ರಂತೆ ಸಂಜುನ. ಹೌದೇ ನೋಡ, ಮನೆಯವಳು ಹೆಂಗೆ ಮಾಡ್ತಾಳೆ. ನಮ್ಮ ಸಂಜೋಣ್ಣನ ಮದುವೆ ಆಗಿ ಸುಮ್ಮ ಚೆನ್ನಾಗಿರಬೇಕು ಅನ್ನೋದು ಗೊತ್ತೇ ಇಲ್ಲ ಅವಳಿಗೆ. ಸುಮ್ಮ ಚೆನ್ನಾಗಿತ್ಕೊಂಡು ಹೋಗ್ಬೋದಾಯ್ತು ನಮ್ಮ ಸಂಜೋಣ್ಣನ ಹತ್ರ. ಅವಳಿಗೇನು ಮಾನ ಮರ್ಯಾದಿನೇ ಇಲ್ವಾ? ಅಲ್ಲ ಹಿಂಗೆ ಮಾಡ್ತಾಳಲ್ಲ ನಮ್ಮ ಸಂಜೋಣ್ಣನ ಹತ್ರ ಚೆನ್ನಾಗಿತ್ಕೊಂಡು ಹೋಗೋದ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾಳೆ ಅವಳು? ಅಯ್ಯೋ ಪಾಪ ನಮ್ಮ ಅಣ್ಣ ಎಷ್ಟು ಒಳ್ಳೆಯವರು. ಮದುವೆ ಆಗ್ತೀನಿ ಅಂತ ಕರ್ಕೊಂಬಂದವಳೆ. ಅವಳನ್ನ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಣ್ಣೆಲ್ಲ ಮದುವೆ ಆಗ್ತೀನಿ ಅಂತೇಳಿ ಕರ್ಕೊಂಡು ಹೋಗಿರ್ಬೇಕಿಲ್ಲ. ಕರ್ಕೊಂಡು ಹೋದ್ಮೇಲೆ ಇವಳು ಮದುವೆ ಆಗ್ತೀನಿ ಅಂತ ಕರ್ಕೊಂಬಂದು ಪೊಲೀಸ್ನವ್ರು ಹಿಡ್ಕೊಟ್ಟವಳೆ. ನೋಡಂತೆ ಎಂತೆಂಥವ್ರು ಇರ್ತಾರೆ, ಭಾಳ ಮೋಸ, ಭಾಳ ಇದು. ಅಯ್ಯೋ ನನ್ನ ಮಗಳಿಗೆ ಹಿಂಗಾಗಿನೇ ಮತ್ತೆ ಇಲ್ಲದ್ದೆಲ್ಲ ಹೇಳ್ಕೊಟ್ರು ಕಣಮ್ಮ. ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಇವತ್ತು ನನ್ನ ಮಗಳಿಗೆ ಹಿಂಗೆ ಮಾಡಿದ್ದು. ಇಲ್ಲ ಸಲ್ಲದ್ದೆಲ್ಲ ನಮ್ಮ ಅಮ್ಮನಿಗೆ, ನಮ್ಮ ಶಿವಾನಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ರು ಜನ. ಒಳ್ಳೆಯವರಲ್ಲ. ನಿಮ್ಮಮ್ಮ ಹೆಂಗೆ, ನಿಮ್ಮಮ್ಮ ಇಂಥ ಗಿಸ್ಕ, ನಾನು ಹೆಣ್ಮಗಳಿಗೆ ಕೊಡಲ್ಲಮ್ಮ ನಿನಗೆ, ಅವ್ರ ಮನೇಲಿ ಮಸ್ತಾಗೈತಿ. ಅದಕ್ಕೆ ಇಲ್ಲಮ್ಮ ನಾನು ಕೊಡಲ್ಲ, ನಿಮ್ಮ ಮನೇಲೆ ಮಸ್ತಾಗೈತೆ, ನನಗೆ ನನ್ನ ಗಂಡು ಮಗ ನನ್ನ ಸೊಸೆ ನನ್ನ ಮಗುಗೆ ಮಾಡಬೇಕು, ನಾನು ಕೊಡೋಕ್ಕಾಗಲ್ಲ ಅಂತ ನಾನು ಡೈರೆಕ್ಟಾಗಿ ಹೇಳ್ಬಿಟ್ಟೆ. ಕೊಡೋಕ್ಕಾಗಲ್ಲ ಅಂತಲೇ ಹೇಳಿದ್ದು. ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಕಣಮ್ಮ ಜನ ಇಲ್ಲಿ. ಸರಿ ಇಲ್ಲ, ಯಾರು ಮಾತು ಕೇಳಬೇಡ ನೀನು ಸರಿನಾ. ಯಾರು ಮಾತು ಕೇಳಬೇಡ, ಯಾರು ಏನೇ ಹಿಡ್ಕೊಂಬ್ಲಿ, ಯಾರು ಏನೇ ಹೇಳಿ ಮತ್ತೆ ಹಂಗೆ ಮತ್ತೆ ಇಲ್ಲದೆಲ್ಲ ಹೇಳ್ಕೊಡ್ತಾರೆ ಹೇಳು. ಯಾಕಂದರೆ ಜನ ಒಳ್ಳೆಯವರಲ್ಲ. ಯಾಕಂದರೆ ಇವಾಗಿನ ಜನನೇ ಅಷ್ಟು. ಯಾರನ ಚೆನ್ನಾಗಿದ್ದಾರೆ ಅಂದರೆ ಹೆಣ್ಮಕ್ಳಿಗೆ ಹೇಳ್ತಾರೆ ಆಸ್ತಿ ಭಾಗ ತಗೊಳ್ರಿ ಹಂಗೆ ಹಿಂಗೆ ಅಂತಲೇ ಚೆನ್ನಾಗಿರೋದಕ್ಕೆ ನಾನು ಅಕ್ಕನಿಗೆ ಹೇಳ್ಕೊಟ್ಟವ್ರೆ. ಊರಿಗೆ ಹೋಗ್ತೀನಿ ಅಂದ್ಲಮ್ಮ, ಊರಿಗೆ ಹೋಗಿ ಬರೋಣ ನಾಳೆಕ್ಕೆ ಅಂತ ಹೇಳಿದ್ಲು. ಮದುವೆ ಆದಾಗಿಂದ ಬಂದಿಲ್ಲ, ಕಳಿಸ್ರಿ ಅಂತ ಹೇಳಿ ಹೇಳ್ತಿತ್ತು ಅವ್ರ ದೊಡ್ಡಮ್ಮ. ಅದಕ್ಕೆ ನಾಳೆ ಹೋಗಿ ಬರೋಣ. ಸರಿ ಆಯ್ತು ಹೇಳಿ, ಹೋಗಿ ಬರೀರಂತೆ. ಇವಾಗ ಹೋಗಿ ಅವಳಿಗೆ ಹಣ್ಣು ಗಿಣ್ಣು ಏನಾದರೂ ತೊಗೊಂಬರೋಕೆ ಹೋಗು. ಸ್ವಲ್ಪ ಜ್ಯೂಸ್ ಗೀಸ್ ಏನಾದರೂ ಮಾಡ್ಕೊಡೋಣ. ಪಾಪ ವಾಮಿಟ್ ಮಾಡ್ಕೊಬಿಟ್ಲು. ಊಟ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಕೆಡಿಸ್ಕೊಬೇಡ ನೀನು. ಮದುವೆಗಿನ ಮುಂಚೆಗೆ ಆಗೈತೆ ಅಂತೇಳಿ ಯಾರ್ದಾಗ ಏನು ಹೇಳೋಕ್ಕೋಬೇಡ. ಸುಮ್ಮನೆ ಅಂತ ಇರು. ಅದೆಲ್ಲ ಗೊತ್ತಾದ್ಮೇಲೆ ಆವಾಗ 2 ತಿಂಗಳಾಗಿದ್ದು 1 ತಿಂಗಳಾಗೈತೆ ಅಂತ ಹೇಳೋಕ್ಕಾಗುತ್ತೆ. ಆಗಿನ ಜನ ಮೊದಲೇ ಸರಿ ಇಲ್ಲ. ಅದಕ್ಕೆ ನಾನು ಅದಕ್ಕೆ ಭಾಗ್ಯಂಟಿ ತೆಗೆ ಇಲ್ಲ, ಅವಳಿಗೆ ಯಾಕೆ ಪಿತ್ತಾದಂಗೆ ಆಗೈತೆ ಅಂತ ಹೇಳಿದೆ. ನನಗೆ ಗೊತ್ತು, ನನ್ನ ಮಗುಗೆ ನಾನು ಮುಂದಾಗಲೇ ಹೇಳಿದ್ದೆ. ಪಾಪ ಆದರೂ ಆಗಲಿ ಬಿಡು, ಮದುವೆಗಿನ ಮುಂಚೆಗೇನೆ ಅಂತ. ಸರಿ ಆಯ್ತತ್ತೆ. ನನಗೆ ಒಂಥರ ನಾಚಿಕೆ ಆದಂಗೆ ಆಗುತ್ತೆ, ಹೆಂಗೆ ಹೇಳೋಣಪ್ಪ ಅಂತ ಹೇಳಿ ಒಂಥರ ನಾಚಿಕೆ ಆದಂಗೆ ಆಗುತ್ತೆ ಅದಕ್ಕೆ. ಅದಕ್ಕಾಗಿನ ಎಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಲಣ. ಆದರೂ ಆಗ್ಲಣ, ನಾನೇ ಹೇಳ್ತೀನಲ್ಲ, ನೀನು ತಲೆ ಕೆಡಿಸ್ಕೊಬೇಡ. ನಾನು ಇದನ್ನು ನಾನು ನೋಡ್ಕೊಂತೀನಿ ಏನು ಬಂದ್ರು. ಅಯ್ಯೋ ದುಡ್ಡು ಒಡವೆನ ಮತ್ತೆ ಎಲ್ಲ ಚೆನ್ನಾಗಿ ಮಾಡಿಕೈತೆ. ನಮ್ಮ ಅತ್ತೆ ಎಷ್ಟು ಒಳ್ಳೇದು. ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಮಾತಾಡ್ತೈತೆ ಅಂತಾರೆ. ನಮ್ಮ ಅತ್ತೆ ಮತ್ತೆ ಕೇಳ್ತಿದ್ರೆ ಮನಸ್ಸಿಗೆ ಖುಷಿನೋ ಖುಷಿ. ಎಲ್ಲ ಐತೆ, ನಿಮಗಾಗಿ ಮಾಡಿಕ್ಕಿದ್ದೀನಿ ಅಂತೇಳಿ ಎಲ್ಲ ಹೇಳ್ತಾ ಐತೆ. ನಿಜ, ಇನ್ನೊಂದು ವರ್ಷ ಟೈಮ್ ಚೆನ್ನಾಗಿಲ್ವಂತೆ, ಅದಕ್ಕೆ ದುಡ್ಡು ಒಡವೆ ಬಚ್ಚಿಟ್ಟಿದ್ದಾರೆ. 1 ವರ್ಷ ತನಕ ದುಡ್ಡು ಒಡವೆ ಏನೋ ತೆಗಿಯಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.